ರಾಮನಗರದಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದ್ದ ಚಿರತೆ ಮನೆ ಮುಂಭಾಗದಲ್ಲೇ ರಾಜಾರೋಷವಾಗಿ ಕೂತಿದೆ. ಮಾಗಡಿ ತಾಲೂಕಿನ ನವಗ್ರಾಮದಲ್ಲಿ ಕಂಡುಬಂದ ಚಿರತೆ ಇದು. ಕಳೆದ 3 ದಿನಗಳಿಂದಲೂ ಚಿರತೆ ಕಂಡ ಜನ ಕಕ್ಕಾಬಿಕ್ಕಿಯಾದರು. ಮನೆ ಮುಂದೆ ನಿಲ್ಲಿಸಿದ್ದ ಆಟೋ ಪಕ್ಕದಲ್ಲಿ ಆರಾಮಾಗಿ ಮಲಗಿತ್ತು ಚಿರತೆ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆಗೆ ಬೋನಿಟ್ಟಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಮನೆ ಮುಂದೆ ಕೂತಿದ್ದ ಚಿರತೆ ಫೋಟೋ ಅಲ್ಲಿನ ಸ್ಥಳೀಯರು ತೆಗೆದಿದ್ದಾರೆ. ಆಟೋ ಪಕ್ಕದಲ್ಲಿ ಆರಾಮಾಗಿ ಚಿರತೆ ಕೂತಿದೆ. ಇದನ್ನ ಕಂಡು ಹೌಹಾರಿದ್ದಾರೆ ಇಡೀ ಗ್ರಾಮಸ್ಥರು. ಆದಷ್ಟು ಬೇಗ ಚಿರತೆ ಹಿಡೀರಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದಾರೆ. ಚಿರತೆ ಓಡಾಟ ಸಂದರ್ಭದಲ್ಲಿ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿರೋ ಫೋಟೋಸ್ ಇದು. ಬೋನ್ ಇಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಇಟ್ಟು ಚಿರತೆಗೆ ಬಲೆ ಬೀಸಿದೆ. ಮನೆಯ ಮುಂಭಾಗದಲ್ಲೇ ರಾಜಾರೋಷವಾಗಿ ಕೂತಿದೆ. ಮಾಗಡಿ ತಾಲೂಕಿನ ನವಗ್ರಾಮದಲ್ಲಿ ಕಂಡುಬಂದ ಚಿರತೆ ಇದು. ಕಳೆದ 3 ದಿನಗಳಿಂದಲೂ ಚಿರತೆ ಕಂಡ ಜನ ಕಕ್ಕಾಬಿಕ್ಕಿಯಾದರು. ಮನೆ ಮುಂದೆ ನಿಲ್ಲಿಸಿದ್ದ ಆಟೋ ಪಕ್ಕದಲ್ಲಿ ಆರಾಮಾಗಿ ಮಲಗಿತ್ತು ಚಿರತೆ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆಗೆ ಬೋನ್ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಮನೆ ಮುಂದೆ ಕೂತಿದ್ದ ಚಿರತೆ ಫೋಟೋ ಅಲ್ಲಿನ ಸ್ಥಳೀಯರು ತೆಗೆದಿದ್ದಾರೆ. ಆಟೋ ಪಕ್ಕದಲ್ಲಿ ಆರಾಮಾಗಿ ಚಿರತೆ ಕೂತಿದೆ. ಇದನ್ನ ಕಂಡು ಹೌಹಾರಿದ್ದಾರೆ ಇಡೀ ಗ್ರಾಮಸ್ಥರು. ಆದಷ್ಟು ಬೇಗ ಚಿರತೆ ಹಿಡೀರಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದಾರೆ. ಚಿರತೆ ಓಡಾಟ ಸಂದರ್ಭದಲ್ಲಿ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿರೋ ಫೋಟೋಸ್ ಇದು. ಬೋನ್ ಇಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಇಟ್ಟು ಚಿರತೆಗೆ ಬಲೆ ಬೀಸಿದೆ. ಮನೆಯ ಮುಂಭಾಗದಲ್ಲೇ ರಾಜಾರೋಷವಾಗಿ ಕೂತಿದೆ. ಮಾಗಡಿ ತಾಲೂಕಿನ ನವಗ್ರಾಮದಲ್ಲಿ ಕಂಡುಬಂದ ಚಿರತೆ ಇದು. ಕಳೆದ 3 ದಿನಗಳಿಂದಲೂ ಚಿರತೆ ಕಂಡ ಜನ ಕಕ್ಕಾಬಿಕ್ಕಿಯಾದರು. ಮನೆ ಮುಂದೆ ನಿಲ್ಲಿಸಿದ್ದ ಆಟೋ ಪಕ್ಕದಲ್ಲಿ ಆರಾಮಾಗಿ ಮಲಗಿತ್ತು ಚಿರತೆ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆಗೆ ಬೋನ್ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಮನೆ ಮುಂದೆ ಕೂತಿದ್ದ ಚಿರತೆ ಫೋಟೋ ಅಲ್ಲಿನ ಸ್ಥಳೀಯರು ತೆಗೆದಿದ್ದಾರೆ. ಆಟೋ ಪಕ್ಕದಲ್ಲಿ ಆರಾಮಾಗಿ ಚಿರತೆ ಕೂತಿದೆ. ಇದನ್ನ ಕಂಡು ಹೌಹಾರಿದ್ದಾರೆ ಇಡೀ ಗ್ರಾಮಸ್ಥರು. ಆದಷ್ಟು ಬೇಗ ಚಿರತೆ ಹಿಡೀರಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದಾರೆ. ಚಿರತೆ ಓಡಾಟ ಸಂದರ್ಭದಲ್ಲಿ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿರೋ ಫೋಟೋಸ್ ಇದು. ಬೋನ್ ಇಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಇಟ್ಟು ಚಿರತೆಗೆ ಬಲೆ ಬೀಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.